ಹರಿ ಓಂ. ನೀವೇನಾದರೂ ನಿಮ್ಮ 7 ಚಕ್ರಾಸನ ಬ್ಯಾಲೆನ್ಸ್ ಮಾಡ್ಕೊಬೇಕು ಅಂತಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗೆ 7 ಸಿಂಪಲ್ ಆಸನಗಳನ್ನು ತೋರಿಸ್ತೀನಿ. ಇದು 7 ಚಕ್ರಾಸನ ಬ್ಯಾಲೆನ್ಸ್ ಮಾಡುತ್ತೆ. ಎವ್ರಿ ಡೇ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ 7 ಚಕ್ರಾಸು ಆಕ್ಟಿವೇಟ್ ಆಗುತ್ತೆ. ಫಸ್ಟ್ ಒನ್ ಮೂಲಾಧಾರ ಚಕ್ರ, ದೇವಿಯಾಸನ ಅಥವಾ ಕಾಲ್ಯಾಸನ ಈ ಥರ ಮಾಡಬೇಕು. ಇದು ಮಾಡೋದ್ರಿಂದ ಬೋನು, ಲೆಗ್ಸು ಮತ್ತು ಕೋಲನ್ ಹೆಲ್ತ್ಗೆ ಸಪೋರ್ಟ್ ಮಾಡಿ. ಫಿಯರು, ಎಂಗ್ಸೈಟಿ ಅಥವಾ ಇನ್ಸೆಕ್ಯೂರಿಟಿ ಫೀಲ್ ಇದ್ರೆ ಅದನ್ನ ಕಡಿಮೆ ಮಾಡಿ ಗ್ರೌಂಡಿಂಗ್ ಫೀಲ್ ಅನ್ನ ಕೊಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ವಾದಿಷ್ಠಾನ ಚಕ್ರ. ಪಶ್ಚಿಮೋತ್ತಾಸನ ಮಾಡೋದ್ರಿಂದ ನಮ್ಮ ಸ್ವಾದಿಷ್ಠಾನ ಚಕ್ರ ಆಕ್ಟಿವೇಟ್ ಆಗುತ್ತೆ. ಈ ಸ್ವಾದಿಷ್ಠಾನ ಚಕ್ರ ಆಕ್ಟಿವೇಟ್ ಆಗೋದ್ರಿಂದ ನಮಗೆ ಹ್ಯಾಪಿನೆಸ್ಸು ಇನ್ಕ್ರೀಸ್ ಆಗುತ್ತೆ, ನಮ್ಮಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ, ರೀಪ್ರೊಡಕ್ಟಿವ್ ಆರ್ಗನ್ಸು ಚೆನ್ನಾಗಿ ವರ್ಕ್ ಮಾಡುತ್ತೆ, ಯೂರಿನರಿ ಹೆಲ್ತ್ಗೂ ಇದು ಒಳ್ಳೆಯದು. ಸೊ ನೆಕ್ಸ್ಟ್ ಚಕ್ರ ಮಣಿಪುರ ಚಕ್ರ. ಪರ್ವತಾಸನ ಮಾಡೋದ್ರಿಂದ ನಮ್ಮ ಮಣಿಪುರ ಚಕ್ರ ಆಕ್ಟಿವೇಟ್ ಆಗುತ್ತೆ. ಮಣಿಪುರ ಚಕ್ರ ಆಕ್ಟಿವೇಟ್ ಆಗೋದ್ರಿಂದ ನಮ್ಮ ಡೈಜೆಷನ್ ಪವರು ಮತ್ತೆ ಮೆಟಬಾಲಿಸಮು ಹೆಚ್ಚಾಗುತ್ತೆ. ಜೊತೆಗೆ ಕಾನ್ಫಿಡೆನ್ಸು, ವಿಲ್ ಪವರು, ಸೆಲ್ಫ್ ಎಸ್ಟೀಮ್ ಎಲ್ಲ ಬೂಸ್ಟ್ ಆಗುತ್ತೆ. ಮತ್ತೆ ನಮ್ಮ ಫಿಯರ್ ಅನ್ನ ಇದು ಕಡಿಮೆ ಮಾಡುತ್ತೆ. ಫೋರ್ತ್ ಚಕ್ರ ಇಸ್ ಅನಾಹತ ಚಕ್ರ. ಅನಾಹತ ಚಕ್ರವನ್ನು ನಾವು ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ಲಂಗ್ಸು, ಹಾರ್ಟು ಮತ್ತು ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ಹೆಲ್ಪ್ ಆಗುತ್ತೆ. ನಮಗಿರೋ ಎಮೋಷ್ನಲ್ ಪೇನ್ಗಳು ಹೀಲ್ ಆಗಿ ಎಮೋಷ್ನಲಿ ಸ್ಟ್ರಾಂಗ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಮ್ಮಲ್ಲಿ ಲವ್, ಕಂಪ್ಯಾಷನ್ನು ಮತ್ತು ಫರ್ಗಿವ್ನೆಸ್ಸನ್ನು ಜಾಸ್ತಿ ಮಾಡ್ಕೊಬಹುದು ಈ ಚಕ್ರವನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ. ನೆಕ್ಸ್ಟ್ ಚಕ್ರ ಬಂದ್ಬಿಟ್ಟು ವಿಶುದ್ಧ ಚಕ್ರ. ಮತ್ಸ್ಯಾಸನ ಮಾಡೋದ್ರಿಂದ ನಾವು ವಿಶುದ್ಧಿ ಚಕ್ರವನ್ನು ಆಕ್ಟಿವೇಟ್ ಮಾಡ್ಕೊಬಹುದು. ವಿಶುದ್ಧಿ ಚಕ್ರ ಥೈರಾಯ್ಡ್ ಮತ್ತು ನಮ್ಮ ವೋಕಲ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಜೊತೆಗೆ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲು ಜಾಸ್ತಿ ಆಗಿ ನಮ್ಮ ಸೆಲ್ಫ್ ಎಕ್ಸ್ಪ್ರೆಷನ್ ಅನ್ನು ನಾವು ಜಾಸ್ತಿ ಮಾಡ್ಕೊಬಹುದು. ನಮ್ಮಲ್ಲಿ ಟ್ರೂತ್ಫುಲ್ನೆಸ್ ಜಾಸ್ತಿ ಆಗಿ ನಮಗೊಂದು ಮೆಂಟಲ್ ಕ್ಲಾರಿಟಿ ಸಿಗತ್ತೆ ಈ ಚಕ್ರವನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ. ನೆಕ್ಸ್ಟ್ ಚಕ್ರ ಬಂದ್ಬಿಟ್ಟು ಆಜ್ಞಾ ಚಕ್ರ. ಅರ್ಧ ಕೂರ್ಮಾಸನ ಮಾಡೋದ್ರಿಂದ ನಮ್ಮ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗುತ್ತೆ. ಆಜ್ಞಾ ಚಕ್ರ ಆಕ್ಟಿವೇಟ್ ಆಗೋದ್ರಿಂದ ನಮ್ಮಲ್ಲಿ ಇಂಟ್ಯೂಷನ್ ಪವರು ಜಾಸ್ತಿ ಆಗುತ್ತೆ. ಜೊತೆಗೆ ಮೆಂಟಲ್ ಕ್ಲಾರಿಟಿ ಸಿಕ್ಕು ನಮಗೆ ಡಿಸಿಷನ್ ಮೇಕಿಂಗ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಇದು ಫೋಕಸ್ ಅಂಡ್ ಇಮ್ಯಾಜಿನೇಷನ್ ಪವರ್ ಅನ್ನು ನಾವು ಜಾಸ್ತಿ ಮಾಡ್ಕೊಬಹುದು. ನೆಕ್ಸ್ಟ್ ಚಕ್ರ ಇಸ್ ಸಹಸ್ರಾರ ಚಕ್ರ. ಶಶಾಂಕಾಸನ ಮಾಡೋದ್ರಿಂದ ನಮ್ಮ ಸಹಸ್ರಾರ ಚಕ್ರವನ್ನು ನಾವು ಆಕ್ಟಿವೇಟ್ ಮಾಡ್ಕೊಬಹುದು. ಸಹಸ್ರಾರ ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಪಿರಿಚುವಲ್ ಪವರ್ ಜಾಸ್ತಿ ಆಗಿ ನಮ್ಮ ಇನ್ನರ್ ಪೀಸು ಸ್ಟ್ರಾಂಗ್ ಆಗುತ್ತೆ. ನಾವು ಯೂನಿವರ್ಸಲ್ ಎನರ್ಜಿ ಜೊತೆ ಕನೆಕ್ಟ್ ಆಗ್ಬೋದು. ನಮಗೆ ಕಾಮ್ನೆಸ್ ಸಿಕ್ಕಿ ಫಿಸಿಕಲಿ ಆ್ಯಂಡ್ ಮೆಂಟಲಿ ನಾವು ಬ್ಯಾಲೆನ್ಸ್ ಆಗಿರೋಕ್ಕೆ ಸಹಾಯ ಮಾಡುತ್ತೆ. ಸೊ ಎಲ್ಲ 7 ಆಸನಗಳನ್ನು ಪ್ರಾಕ್ಟೀಸ್ ಮಾಡಿ. ಈ 7 ಆಸನಗಳನ್ನು ಮಾಡೋದ್ರಿಂದ ನಿಮ್ಮ 7 ಚಕ್ರಗಳು ಆಕ್ಟಿವೇಟ್ ಆಗಿ ಅದರ ಬೆನಿಫಿಟ್ಗಳೇನಿದೆಯೋ ಅದು ನಿಮಗೆ ಸ್ಲೋಲಿ ಸಿಗ್ತಾ ಹೋಗುತ್ತೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.